ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟ್ಯಾರೋ ಇನ್ ಕನ್ನಡ ಚಾನೆಲ್. ನಾನು ಬಿಂದುಶ್ರೀ, ಪ್ರೊಫೆಷನಲ್ ಟ್ಯಾರೋ ಕಾರ್ಡ್ ರೀಡರ್. ನಾವು ಲಾಸ್ಟ್ ವಿಡಿಯೋದಲ್ಲಿ ದ ಮೆಜಿಷಿಯನ್ ಕಾರ್ಡ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ದ ಹೈ ಪ್ರಿಸ್ಟೆಸ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ಈ ಕಾರ್ಡಲ್ಲಿ ರೋಮನ್ ನಂಬರ್ 2 ಇದೆ. ನಂಬರ್ 2 ಬಂದು ಮೂನ್ನ ರೆಪ್ರೆಸೆಂಟ್ ಮಾಡುತ್ತೆ. ಮೂನ್ ಅಂದರೆ ಕಾಮ್ನೆಸ್, ಇಂಟ್ಯೂಷನ್, ಮೆಂಟಲ್ ಸ್ಟ್ರೆಂತ್, ಬ್ಯಾಲೆನ್ಸ್ ಹಾಗೂ ಡ್ಯುಯಾಲಿಟಿನ ರೆಪ್ರೆಸೆಂಟ್ ಮಾಡುತ್ತೆ. ಮೂನ್ ಯಾಕೆ ಮೆಂಟಲ್ ಸ್ಟ್ರೆಂತ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಫುಲ್ ಮೂನ್ ಡೇ ಇರುತ್ತಲ್ವಾ, ಫುಲ್ ಮೂನ್ ಡೇ ದಿನ ಆ ಲೈಟ್ನ ನೀವೇನಾದರೂ ಅಬ್ಸಾರ್ವ್ ಮಾಡಿದ್ರೆ ನಿಮ್ಮ ಇಂಟ್ಯೂಷನ್ ಹಾಗೂ ಮೆಂಟಲ್ ಕ್ಲಾರಿಟಿ ನಿಮಗೆ ಇಂಪ್ರೂವ್ ಆಗುತ್ತೆ. ಎಸ್ಪೆಷಲಿ ಟ್ಯಾರೋ ಯಾರು ಕಲಿತಾ ಇರ್ತಾರೆ ಅವರು ಫುಲ್ ಮೂನ್ ಡೇ ದಿನ ಮೂನ್ ಲೈಟ್ ಕಾಣೋ ಥರ ಮೆಡಿಟೇಷನ್ ಮಾಡಿದ್ರೆ ಇಂಟ್ಯೂಷನ್ ಪವರ್ ಇನ್ನೂ ಹೆಚ್ಚಾಗುತ್ತೆ. ಈ ಕಾರ್ಡಲ್ಲಿ ನೀವು ಬ್ಯಾಕ್ಗ್ರೌಂಡ್ನ ಗಮನಿಸಿದ್ರೆ ಪ್ಲ್ಯಾಂಟ್ ಹಾಗೂ ಫ್ರೂಟ್ಸ್ ಕಾಣಿಸ್ತಿದೆ. ಯಾವುದೇ ಕಾರ್ಡಲ್ಲಿ ಪ್ಲ್ಯಾಂಟ್ ಇದ್ದರೆ ಗ್ರೋತ್ ಇದೆ ಅಂತ ಅರ್ಥ. ಫ್ರೂಟ್ ಬಂದು ರಿಸಲ್ಟ್ ಆ್ಯಂಡ್ ರಿವಾರ್ಡ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಕಾರ್ಡಲ್ಲಿ 2 ಪಿಲ್ಲರ್ಸ್ ಸಹ ಇದೆ. ಈ ಕಾರ್ಡ್ ನಂಬರ್ ಸಹ 2. ಸೊ ಒಂದು ಪಿಲ್ಲರ್ ಬಂದು ಪಾಸಿಟಿವಿಟಿ, ಇನ್ನೊಂದು ಪಿಲ್ಲರು ನೆಗೆಟಿವಿಟಿನ ರೆಪ್ರೆಸೆಂಟ್ ಮಾಡ್ತಿದೆ. ಅಷ್ಟೇ ಅಲ್ದಿರ ಅದು ಇನ್ನರ್ ಸ್ಟ್ರೆಂತು, ಔಟರ್ ಸ್ಟ್ರೆಂತು, ಸಬ್ ಕಾನ್ಷಿಯಸ್ ಮೈಂಡ್, ಕಾನ್ಷಿಯಸ್ ಮೈಂಡ್, ಒಂದು ಡ್ಯುಯಾಲಿಟಿನ ರೆಪ್ರೆಸೆಂಟ್ ಮಾಡ್ತಿದೆ. ಓವರಾಲ್ ಆಗಿ ಹೇಳ್ಬೇಕಂದ್ರೆ ಈ ಕಾರ್ಡಲ್ಲಿ ಗುಡ್ ಆ್ಯಂಡ್ ಬ್ಯಾಡ್ ಎರಡು ಸೈಡು ಇದೆ. ಅದು ಬ್ಯಾಲೆನ್ಸ್ಡ್ ಆಗಿದೆ ಅಂತ ರೆಪ್ರೆಸೆಂಟ್ ಮಾಡ್ತಿದೆ. ಈ ಕಾರ್ಡಲ್ಲಿ ಈ ಮಹಿಳೆನ ನೋಡಿದ್ರೆ ಏನೂ ಮೂಮೆಂಟ್ ಇಲ್ಲ, ಸುಮ್ಮನೆ ಸ್ಟಿಲ್ಲಾಗಿ ಕೂತಿದ್ದಾರೆ. ಏನೂ ಮೂಮೆಂಟ್ ಇಲ್ಲ ಅಂದರೆ ಅಷ್ಟೊಂದು ಚೇಂಜಸ್ ಆಗಲ್ಲ ಅಂತ ಅರ್ಥ. ಮತ್ತು ಅವ್ರ ಕೈಗಳನ್ನ ಗಮನಿಸಿದ್ರೆ ಏನೋ ಹೈಡ್ ಮಾಡ್ತಿದ್ದಾರೆ, ಏನೋ ಸೀಕ್ರೆಟ್ ಅಥವಾ ಏನೋ ಒಂದು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ನ ಹೋಲ್ಡ್ ಮಾಡ್ತಿದ್ದಾರೆ. ಅಷ್ಟು ಓಪನ್ ಆಗಿಲ್ಲ, ಏನೋ ಒಂಥರ ತುಂಬ ರಿಸರ್ವ್ಡ್ ಆಗಿದ್ದಾರೆ. ಸೊ ಈ ಕಾರ್ಡ್ ಏನಾದರೂ ಯಾವುದಾದ್ರೂ ಒಂದು ಪರ್ಸನ್ ಕ್ಯಾರೆಕ್ಟರ್ನ ನೋಡೋಕೆ ಏನಾದರೂ ಬಂದರೆ ಅರ್ಥ ಮಾಡ್ಕೊಳ್ಳಿ, ಆ ಪರ್ಸನ್ ತುಂಬ ರಿಸರ್ವ್ಡ್ ಆಗಿರ್ತಾರೆ, ಅವ್ರು ಅಷ್ಟು ಓಪನ್ ಆಗಿ ಏನೂ ಶೇರ್ ಮಾಡಲ್ಲ ಅಂತ ಅರ್ಥ. ನೀವು ಇನ್ನೊಂದು ಗಮನಿಸಿದ್ರೆ ಅವ್ರದ್ದು ಲೆಫ್ಟ್ ಹ್ಯಾಂಡ್ ಕಾಣಿಸ್ತಿದೆ, ಮತ್ತು ಲೆಫ್ಟ್ ಹ್ಯಾಂಡಲ್ಲಿ ಅವರು ಟೋರಾ ಅಂತ ಏನೋ ಒಂದು ಪೇಪರ್ ಥರ ಏನೋ ಇಟ್ಕೊಂಡಿದ್ದಾರೆ. ಅದು ಬಂದು ರೆಕಾರ್ಡ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಏನು ರೆಕಾರ್ಡ್ ಅಂದರೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಮೆಮರಿ ರೆಕಾರ್ಡ್ ಅಂತ ನಾವು ಹೇಳ್ಬೋದು. ಅಂದರೆ ಅದು ಇಡನ್ ವಿಸ್ಡಮ್ ಅಂತ. ಸೊ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನೇನು ಫೀಡ್ ಆಗಿದೆ ಅನ್ನೋದು ನಮಗೆ ಗೊತ್ತಿರಲ್ಲ, ಬಟ್ ಅದ್ರ ಪ್ರಕಾರನೇ ನಮ್ಮ ಜೀವನದಲ್ಲಿ ಇವೆಂಟ್ಸ್ ಆಗ್ತಾ ಹೋಗ್ತಾ ಇರುತ್ತೆ. ಈ ಮಹಿಳೆ ಬಟ್ಟೆನ ನೀವು ಗಮನಿಸಿದ್ರೆ ಕಂಪ್ಲೀಟಾಗಿ ಕವರ್ ಆಗಿದೆ ಮತ್ತು ಬ್ಲೂ ಕಲರಲ್ಲಿ ಇದೆ. ಆ ಬಟ್ಟೆನೂ ನೋಡಿ ಒಂಥರ ಫ್ಲೋಯಿ, ಒಂಥರ ವಾಟರ್ ಥರ ಕಾಣಿಸ್ತಿದೆ. ಬ್ಲೂ ಕಲರ್ ಬಂದು ವಾಟರ್ನ ರೆಪ್ರೆಸೆಂಟ್ ಮಾಡುತ್ತೆ. ವಾಟರ್ ಅಂತ ಅಂದರೆ ಕಾಮ್ನೆಸ್ ಹಾಗೂ ಫ್ಲೆಕ್ಸಿಬಿಲಿಟಿನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಮಹಿಳೆ ಕಂಪ್ಲೀಟಾಗಿ ಕವರ್ ಮಾಡಿಕೊಂಡು ಬಟ್ಟೆ ಹಾಕಿರೋದ್ರಿಂದ ನಾವು ಏನು ಅಸ್ಯೂಮ್ ಮಾಡ್ಕೊಳ್ಬೋದು ಅಂತಂದರೆ ಇವರು ತುಂಬ ರಿಸರ್ವ್ಡ್, ಅಷ್ಟು ಓಪನ್ ಆಗಿರೋದಕ್ಕೆ ಇಷ್ಟಪಡೋದಿಲ್ಲ. ಅವರು ಬೇರೆಯವ್ರ ಹತ್ರ ಮಾತಾಡಬೇಕಂದ್ರೂ ಅಷ್ಟೇ, ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡ್ತಾರೆ. ಓವರ್ ಇನ್ಫಾರ್ಮೇಷನ್ನ ಅವರು ಶೇರ್ ಮಾಡಲ್ಲ, ಮತ್ತು ಒಳ್ಳೆ ಸೀಕ್ರೆಟ್ ಕೀಪರ್ ಅಂತಲೇ ಹೇಳ್ಬೋದು. ಈ ಕಾರ್ಡಲ್ಲಿ ಕ್ರೌನ್ ಹಾಗೂ ನೀವು ಕೆಳಗಡೆ ನೋಡಿದ್ರೆ ಮೂನ್ ಸಿಂಬಲ್ ಕಾಣಿಸ್ತಿದೆ. ಸೊ ಇದು ಕಂಪ್ಲೀಟಾಗಿ ಮೂನ್ನ ಫೋಕಸ್ ಮಾಡ್ತಾರೋ ಒಂದು ಕಾರ್ಡು, ಮತ್ತು ಮೂನ್ ಕ್ವಾಲಿಟೀಸ್ ತುಂಬ ಜಾಸ್ತಿ ಇದೆ ಅಂತ ಅರ್ಥ. ಈ ಕಾರ್ಡಲ್ಲಿ ಪ್ಲಸ್ ಸೈನ್ ಕೂಡ ಇದೆ. ಅವ್ರ ಡ್ರೆಸ್ನ ಗಮನಿಸಿ, ಅವ್ರ ಡ್ರೆಸ್ ಮೇಲೆ ಒಂದು ಪ್ಲಸ್ ಸೈನ್ ಕಾಣಿಸ್ತಿದೆ. ಪ್ಲಸ್ ಸೈನ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಬ್ಯಾಲೆನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ 4 ಎಲಿಮೆಂಟ್ಸಿಂದನೂ ಒಂದು ಬ್ಯಾಲೆನ್ಸ್ ಕಾಣಿಸ್ತಿದೆ. ಇದೆಲ್ಲ ಅಪ್ರೈಟ್ ಕಾರ್ಡ್ ಮೀನಿಂಗ್, ಅಂದರೆ ಸ್ಟ್ರೇಟಾಗಿ ಬಂದರೆ ಕಾರ್ಡು ಇದೆಲ್ಲ ಮೀನಿಂಗ್ ಇರುತ್ತೆ. ಅದೇ ಈ ಕಾರ್ಡ್ ಏನಾದರೂ ರಿವರ್ಸ್ ಬಂದರೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಕಾರ್ಡ್ ಏನಾದರೂ ರಿವರ್ಸ್ ಬಂದರೆ, ಅದು ಲವ್ ರಿಲೇಟೆಡ್ ಆಗಿ ಏನಾದರೂ ಬಂದರೆ ಟ್ರಾನ್ಸ್ಪರೆನ್ಸಿ ಇಲ್ಲ ಅಂತ ಅರ್ಥ. ಅಂದರೆ ಏನಾದರೂ ಸೀಕ್ರೆಟ್ ಮೇಂಟೈನ್ ಮಾಡ್ತಿರ್ಬೋದು, ಅಥವಾ ಏನಾದರೂ ಮುಚ್ಚಿಟ್ಟಿರ್ಬೋದು, ಮತ್ತು ಇಬ್ಬರಲ್ಲೂ ಒಂದು ಟ್ರಸ್ಟ್ ಇಲ್ಲ ಅಂತ ಅರ್ಥ. ಏನಾದರೂ ಕರಿಯರ್ ರಿಲೇಟೆಡ್ ಆಗಿ ಏನಾದರೂ ಬಂದರೆ ರಾಂಗ್ ಚಾಯ್ಸ್ ಅಥವಾ ರಾಂಗ್ ಡಿಸಿಷನ್ ತೊಗೊಂಡಿರ್ಬೋದು. ಸೊ ಯಾವುದಕ್ಕೂ ಒಂದು ಸಲ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳೋದು ಒಳ್ಳೆಯದು. ಮತ್ತು ಏನಾದರೂ ರಿವರ್ಸ್ ಬಂದರೆ ಬ್ಯಾಲೆನ್ಸ್ಡ್ ಆಗಿಲ್ಲ ಅಂತ ಅರ್ಥ. ಬರೀ ಖುಷಿನ ಮಾತ್ರ ಎಂಜಾಯ್ ಮಾಡೋದಲ್ಲ, ಅದರ ಜೊತೆಗೆ ಏನೇ ಬಂದ್ರೂ ಅದನ್ನ ನಾವು ಆಕ್ಸೆಪ್ಟ್ ಮಾಡಬೇಕಾಗತ್ತೆ. ಆದರೆ ಈ ಕಾರ್ಡ್ ಏನಾದರೂ ರಿವರ್ಸ್ ಬಂದರೆ ಆ ವ್ಯಕ್ತಿ ಬ್ಯಾಲೆನ್ಸ್ಡ್ ಆಗಿಲ್ಲ, ಅಂದರೆ ಒಳ್ಳೆಯದು ಕೆಟ್ಟದನ್ನ ಎರಡೂ ಅವ್ರಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅಂತ ಅರ್ಥ. ಈ ಕಾರ್ಡ್ ಏನಾದರೂ ರಿವರ್ಸ್ ಬಂದರೆ ಮೆಂಟಲ್ ಡಿಸ್ಟರ್ಬೆನ್ಸ್ ಹಾಗೂ ಸೆಲ್ಫ್ ಡೌಟ್ನ ಸಹ ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ ಈ ವ್ಯಕ್ತಿ ತುಂಬಾ ಓವರ್ ಆಗಿ ಥಿಂಕ್ ಮಾಡ್ಬೋದು, ಅಥವಾ ಕಂಟಿನ್ಯೂಸ್ ಆಗಿ ಏನಾದರೂ ಥಾಟ್ಸ್ ರನ್ ಆಗ್ತಾ ಇರ್ಬೋದು. ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಅವರು ಮೆಡಿಟೇಷನ್ ಮಾಡಬೇಕಾಗತ್ತೆ, ಮತ್ತು ಅವ್ರ ಮೈಂಡ್ನ ಅವರು ಚಾನಲೈಸ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ದ ಹೈ ಪ್ರೀಸ್ಟೆಸ್ ಕಾರ್ಡ್ ಬಗ್ಗೆ ತಿಳ್ಕೊಂಡಿದ್ದೀವಿ.
ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ದ ಎಂಪ್ರೆಸ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.